ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ. ಅದು ಪ್ಯಾನ್ ಇಂಡಿಯಾ ಸಿನಿಮಾ, ಅಂದರೆ ಬಹುಭಾಷೆಯಲ್ಲಿ ಬರ್ತಿರುವಂಥ ಚಿತ್ರ. ಈ ಚಿತ್ರದ ಟೈಟ್ಲ್ ಏನಿದೆ ತುಂಬ ವಿಶೇಷವಾಗಿದೆ. ಹಾಗೆಯೇ ಪುರಾಣಕ್ಕೆ ಸಂಬಂಧಪಟ್ಟಂತಹ ಟೈಟಲ್ ಅಂತಲೂ ಹೇಳ್ಬೋದು ಇದನ್ನು. ವಿಷಯನೂ ಆ ಥರದ್ದೇ ಇರುತ್ತೆ ಅನ್ನುವಂಥದ್ದು ಈ ಟೈಟಲ್ ಪೋಸ್ಟರ್ ಅಥವಾ ಟೈಟಲ್ ಮೋಷನ್ ಪೋಸ್ಟರ್ ಏನಿದೆ ಅದು ಹೇಳುತ್ತೆ. ಸಮುದ್ರ ಮಂಥನ, ಸೊ ಅಲ್ಲಿ ಬರುವಂಥದ್ದು. ಸೊ ಟೈಟಲ್ ಏನಪ್ಪ ಅಂದರೆ ಕೂರ್ಮಾವತಾರ್. ಸೊ ಕೂರ್ಮಾವತಾರ ಅಂದರೆ ಏನು, ಕೂರ್ಮ ಅಂದರೆ ಏನು, ಇಲ್ಲ ಆಮೆ. ಸೊ ಆಮೆ ಈ ಸಮುದ್ರ ಮಂಥನದಲ್ಲಿ ಯಾವ ಥರದ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದರದ್ದು ಇತ್ತು ಅನ್ನುವಂಥ ಪುರಾಣದ ಕಥೆ ಏನಿದೆ ಅದನ್ನು ಇಲ್ಲಿ ತೋರಿಸುವಂಥ ಕೆಲಸನೂ ಆಗಿದೆ. ಈ ಒಂದು ಮೋಷನ್ ಪೋಸ್ಟರ್ ಏನಿದೆ, ಚಿತ್ರದ ಟೈಟಲ್ ಮೋಷನ್ ಪೋಸ್ಟರ್ ಏನಿದೆ ರಿಲೀಸ್ದು, ಸೊ ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಹೆಚ್ಚಾಗಿ ಕೂರ್ಮಾವತಾರ್ ಟೈಟಲ್ ಏನಿದೆ ಅದರ ಕೆಳಗಡೆ ಈ ಆಮೆಯ ಒಂದು ಚಿತ್ರನೂ ಇದೆ. ಒಂದು ರೀತಿ ಈ ಚಿತ್ರದಲ್ಲಿ ಶಿವಣ್ಣನ ಪಾತ್ರ ಯಾವ ಥರ ಇರುತ್ತೆ ಅನ್ನುವಂಥ ಕುತೂಹಲವನ್ನು ಈ ಒಂದು ಚಿತ್ರ ಮೂಡಿಸಿರುವಂಥದ್ದು. ಇಲ್ಲಿ ಶಿವನ ಒಂದು ರೂಪವನ್ನು ತಾಳಿರುವಂಥದ್ದು ತುಂಬ ವಿಶೇಷವಾಗಿ ಈ ಒಂದು ಲುಕ್ ನಿಮಗೆ ಗಮನ ಸೆಳೆಯುತ್ತೆ. ತುಂಬ ಅಷ್ಟೇ ವಿಶೇಷ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಇನ್ನು ಚಿತ್ರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕ್ಯಾಮರಾಮನ್ ಅವ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಹರ್ಷವರ್ಧನ್ ಏನಿದ್ದಾರೆ, ಸೊ ಇವರು ಈ ಚಿತ್ರದ ಡೈರೆಕ್ಟ್ರು. ಜೊತೆಗೆ ಜಗದೀಶ್ ಚಿಕ್ಕಟ್ಟಿ ಏನಿದ್ದಾರೆ, ಜಗದೀಶ್ ಚಿಕ್ಕಟ್ಟಿ ಈ ಚಿತ್ರದ ಕ್ಯಾಮರಾಮನ್. ಮ್ಯೂಸಿಕ್ ಅಂತ ಬಂದಾಗ ಅಜನೀಶ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಿರುವಂಥದ್ದು. ವಿಶೇಷವಾಗಿ ಈ ಚಿತ್ರ ಏನಿದೆ ಇದು ತನ್ನ ಮೋಷನ್ ಪೋಸ್ಟರ್ ಮತ್ತು ಟೈಟಲ್ನಿಂದ ಗಮನ ಸೆಳೀತಾ ಇದೆ. ಸೊ ಇದು ಈ ಹೊಸ ಚಿತ್ರದ ಟೈಟಲ್ನ ವಿಚಾರ ಆಯಿತು. ಗಿರೀಶ್ ಕಾಸರವಳ್ಳಿ ಅವರು ಕೂಡ ಒಂದು ಸಿನಿಮಾ ಮಾಡಿದರು, ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಅವರು. ಸೊ ಇವರು ಈ ತಮ್ಮ ಚಿತ್ರಕ್ಕೆ ಕೂರ್ಮಾವತಾರ ಅಂತೇಳಿ ಹೆಸರಿಟ್ಟಿದ್ರು. ಸೊ ಕನ್ನಡದಲ್ಲಿ ಒಂದೇ ಟೈಟ್ಲು ಮತ್ತೊಮ್ಮೆ ಬಳಕೆ ಆಗ್ತಿರುವಂಥದ್ದು. ಬೇರೆ ಬೇರೆ ಜಾನರ್ನ ಸಿನಿಮಾಗಳಿಗೂ ಗಿರೀಶ್ ಕಾಸರವಳ್ಳಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ಚಿತ್ರದಲ್ಲಿ ಕತೆ ಹೇಳಿದರು. ಇಲ್ಲಿ ಹರ್ಷವರ್ಧನ್ ಬೇರೆ ಥರದ ಒಂದು ಕಥೆನ ಹೇಳಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಚಿತ್ರದ ಶೂಟಿಂಗ್ ಅಪ್ಡೇಟ್ಸ್ ಅಂತ ಬಂದಾದರೆ ಅಥವಾ ಅದ್ರ ಬಗ್ಗೆ ಹೇಳೋದಾದರೆ ಶೂಟಿಂಗ್ ಗೋಯಿಂಗ್ ಆನ್ ಅಥವಾ ಕೆಲಸ ನಡೀತಾ ಇದೆ ಅನ್ನುವಂಥದ್ದು. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ ಇದೆ, ಮತ್ತಷ್ಟು ಇನ್ನಷ್ಟು ಇರುತ್ತೆ. ಸೊ ಅದನ್ನು ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.